ಕರ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ಈ ಮುಂಜಾನೆಯಲ್ಲಿ ಕರ್ತನು ತಮ್ಮನ್ನು ತಮ್ಮ ಕುಟುಂಬದ ಪ್ರಿಯರೆಲ್ಲರನ್ನ ತನ್ನ ಯಥೇಚ್ಛವಾದ ಕೃಪೆ ಸಮಾಧಾನದಿಂದ ತುಂಬಿಸಲಿ. ಆತನ ಮಗನಾದ ಯೇಸು ಕ್ರಿಸ್ತನಲ್ಲಿ ಆ ಕೃಪೆಯು ಸಮಾಧಾನವು ಹೇರಳವಾಗಿ ನಮಗೆ ದೊರೆಯುತ್ತದೆ. ಈ ಮುಂಜಾನೆ ಹೃದಯಂಗಮ ಮಾತು ಈ ವಾಕ್ಯ ಧ್ಯಾನದಲ್ಲಿ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಎಫೆಸ 2ನೇ ಅಧ್ಯಾಯ 4 ಮತ್ತು 5ನೇ ವಚನ. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ದೇವರ ಆತ್ಮನಾದ ಕರ್ತನು ಆತನು ಶ್ರೇಷ್ಠ ಬೋಧಕನಾಗಿರುವಲ್ಲಿ, ಈ ವಾಕ್ಯಗಳ ಗ್ರಂಥಕರ್ತನಾಗಿರುವಲ್ಲಿ ಆತನು ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ಆತ ನಮಗೆ ಸಹಾಯ ಮಾಡಲಿ. ಈ ವಾಕ್ಯ ಭಾಗದಲ್ಲಿ ನಾವು ತಿರುಗಿ ದೇವರ ಕರುಣೆಯನ್ನ ನೋಡ್ತಾ ಇದ್ದೇವೆ. 4ನೇ ವಚನದಲ್ಲಿ ಹೇಳ್ತಾನೆ, ಆದರೆ ಕರುಣಾನಿಧಿಯಾಗಿರುವ ದೇವರು ಬಹಳ ಇಷ್ಟಪಡುವಂಥ ಒಂದು ಸಂಗತಿ ಎಲ್ಲರನ್ನ ಕನಿಕರಿಸಬೇಕೆಂಬುದಾಗಿ. ಇದು ಎಲ್ಲ ಮನುಷ್ಯರಿಗೆ ದೊಡ್ಡ ಲಾಭ. ಈ ಕರುಣಾನಿಧಿಯಾಗಿರುವ ದೇವರು ಏನ್ ಮಾಡಿದ ಎಂಬುವಂಥದ್ದನ್ನ ಇಲ್ಲಿ ಪೌಲನು ಎಫೆಸದವರಿಗೆ ಬರೀತಿದ್ದಾನೆ. ಆತನೇನ್ ಮಾಡ್ತಾನೆ, ನಮ್ಮ ಮೇಲೆ ಇಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನ ಕ್ರಿಸ್ತನೊಂದಿಗೆ ಬದುಕಿಸಿದ. ಇಲ್ಲಿ ನಮ್ಮ ಹಿಂದಿನ ಸ್ಥಿತಿ, ನಮ್ಮ ಮುಂದಿನ ಸ್ಥಿತಿ ಎರಡನ್ನು ಈ ವಾಕ್ಯ ತಿಳಿಸ್ತದೆ. ನಮ್ಮ ಹಿಂದಿನ ಸ್ಥಿತಿ, ನಾವು ಅಪರಾಧಗಳ ದೆಸೆಯಿಂದ ಸತ್ತವರು. ಈ ಎಫೆಸ 2ನೇ ಅಧ್ಯಾಯದ 1ನೇ ವಚನವೇ ಅದನ್ನ ಮಾತನಾಡ್ತದೆ. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಈ ಭಾಗದಲ್ಲಿ ಅಪರಾಧ ಎನ್ನುವಾಗ ಪಾಪದ ಕ್ರಿಯೆ ಮತ್ತು ಪಾಪ ಎನ್ನುವಾಗ ಪಾಪದ ಸ್ವಭಾವ. ಎರಡೂ ಸಂಗತಿಗಳಿಂದ ನಾವು ಸತ್ತ ಸತ್ತವರಾಗಿದ್ದ ಎಂಬುದಾಗಿ ವಾಕ್ಯ ನಮ್ಮನ್ನ ದೃಢಪಡಿಸ್ತಾ ಇದೆ. ಆದರೆ ದೇವರು ತನ್ನ ಮಹಾಕನಿಕರದಿಂದ ಈ ಸತ್ತ ಸ್ಥಿತಿಯಿಂದ ಬದುಕಿಸ್ತಾ ಎನ್ನುವಂಥದ್ದನ್ನ ಈ ವಾಕ್ಯವು ಇನ್ನೂ ದೃಢಪಡಿಸ್ತಾ ಇದೆ. ನಾವೆಲ್ಲರೂ ಪಾಪದ ಸ್ವಭಾವದಲ್ಲಿಯೂ ಮತ್ತು ಹೊರಗೆ ಕಾಣುವ ಪಾಪದ ಕ್ರಿಯೆ ಅಂದರೆ ಅಪರಾಧದಲ್ಲಿಯೂ ನಾವು ಸತ್ತವರು. ಇಂಥವರ ಮೇಲೆ ದೇವರು ಕನಿಕರ ತೋರಿ ಆತನು ನಮ್ಮನ್ನು ಬದುಕಿಸಿದ್ದಾನೆ. ಈಗ ಅದನ್ನೇ ಮತ್ತೆ ಮರುಪ್ರಸ್ತಾಪವನ್ನು ಇದೇ ಅಧ್ಯಾಯದ 4ನೇ ವಚನಕ್ಕೆ ಬರುವಾಗ, ಈಗ ಇದರ ನಡುವೆ ನಾವು ಹೇಗೆ ಪಾಪ ಮಾಡಿದೆ ಎಂಬುದನ್ನು ಆತನು ತಿಳಿಸ್ತಾನೆ. ಹೇಗೆ ಅಂಧಕಾರದ ದುರಾತ್ಮಗಳು ಅಥವಾ ಲೋಕಾಧಿಪತಿಗಳು ಅಥವಾ ಅಂಧಕಾರದ ಈ ಆತ್ಮಗಳು ನಮ್ಮನ್ನು ಹೇಗೆ ಅವಿಧೇಯತೆಗೆ ಪ್ರೇರೇಪಿಸಿತು, ನಾವು ಅದಕ್ಕೆ ಹೇಗೆ ವಿಧೇಯರಾದ್ವಿ, ನಂಬಿಕೆಯಿಲ್ಲದವರಾಗಿ ನಾವು ಹೇಗೆ ವರ್ತಿಸಿದ್ವಿ, ಇದರ ನಿಮಿತ್ತ ನಾವು ಹೇಗೆ ಸತ್ವಿ, ಇದನ್ನ ಈ 2 ಮತ್ತು 3ನೇ ವಚನ ಸ್ಪಷ್ಟವಾಗಿ ತಿಳಿಸ್ತದೆ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ಅಂದರೆ ನಂಬಲ್ಲದವರನ್ನ ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ನಮ್ಮ ಮೇಲೆ ದೇವರ ಕೋಪ ಇರುವುದರಿಂದಲೇ ಅದೇ ದೇವರು ಕೋಪಕ್ಕೆ ಬದಲಾಗಿ ಈಗ ತನ್ನ ಮಗನ ಮುಖಾಂತರ ಈಗ ನಮ್ಮನ್ನ ತನ್ನ ಕನಿಕರಕ್ಕೆ ಒಳಪಡಿಸ್ತಾನೆ. ಇದುವೇ ದೇವರ ವಾಕ್ಯ ಭಾಗದಲ್ಲಿ ಬಹಳ ಸೊಗಸು. ದೇವರು ಮನುಷ್ಯನಿಗೆ ಕೊಟ್ಟ ಮಹಾ ದೊಡ್ಡ ಕೊಡುಗೆ ಇದು ಪ್ರಕಟವಾದದ್ದು ಆತನ ಮಗನಾದ ಯೇಸು ಕ್ರಿಸ್ತನ ಮುಖಾಂತರ. ಹಾಗಾಗಿ ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಡಬೇಕೆಂಬುದು ತಂದೆಯ ಚಿತ್ತ. ಇಲ್ಲಿ ದೇವರು ನಮ್ಮನ್ನ ತನ್ನ ಕರುಣಾನಿಧಿಯಾಗ ದೇವರು ನಮ್ಮನ್ನ ತನ್ನ ಮಹಾಪ್ರೀತಿಟ್ಟು ನಮ್ಮನ್ನ ಬದುಕಿಸ್ತಾನಲ್ಲ, ಅಪರಾಧ ದೆಸೆಯಿಂದ ಸತ್ತವರಾಗಿ ನಮ್ಮನ್ನ ಬದುಕಿಸ್ತಾನಂತ ಬರ್ತದೆ ಅಲ್ಲ, ಇದು ಕ್ರಿಸ್ತನ ಪುನರುತ್ಥಾನವನ್ನ ಸೂಚಿಸ್ತದೆ. ಇಲ್ಲಿ ನಮಗೊಂದು ಪ್ರಶ್ನೆ ಬರ್ಬೋದು, ದೇವರು ನಮ್ಮನ್ನ ಬದುಕಿಸಿದನು ಅಂತ ಈ ಮಾತನ್ನು ಓದುವಾಗ ಹೆಚ್ಚು ಕಮ್ಮಿ ಪೌಲ ಇದನ್ನು ಬರೆದು 2000 ವರ್ಷ ಆಯಿತು.
ಆದರೆ ಪೌಲ ಇದನ್ನು ಬರೆಯುವಾಗ ಈಗಿನ ಈ ಸಕಾಲದಲ್ಲಿ ಇರುವ ನಾವು ಯಾರು ಹುಟ್ಟಿದವರೇ ಅಲ್ಲ. ಅದರಲ್ಲಿ ನಮ್ಮನ್ನು ಅಂತ ನಾವು ಓದುವಾಗ ಇದು ನಮ್ಮನ್ನು ಸಹ ಸೇರಿ ಬರ್ತದೆ. ಒಂದು ವೇಳೆ ಕರ್ತನ ಬರೋಣ ತಡ ಆಗೋದಾದರೆ ಇನ್ನೂ ಮುಂದಿನ ಪೀಳಿಗೆ ಇದೆ, ಅವರಿಗೂ ಇದು ಅನ್ವಯವಾಗ್ತದೆ. ಪೌಲನ ಸಮಕಾಲೀನರಲ್ಲದೆ ಬದುಕಿದ ಜನರಿಗೂ ಇದು ಅನ್ವಯವಾಗ್ತದೆ. ಹಾಗಾದರೆ ದೇವರು ತನ್ನ ಮಗನನ್ನು ಮರಣಕ್ಕೊಪ್ಪಿಸಿ ಆತನನ್ನು ಮರಣದಿಂದ ಹೊರಗೆ ಜೀವದಿಂದ ಎಬ್ಬಿಸುವಾಗ ಆತ ನಮ್ಮನ್ನು ಬದುಕಿಸ್ತಾನೆ ಎಂಬುದಾಗಿ ಬರೆದದೆ ಅಲ್ಲ. ಇದಕ್ಕೆ ನಮಗೆ ಸಿಕ್ಕುವಂಥ ಬಹಳ ಒಳ್ಳೆಯ ಉದಾಹರಣೆ ಯಾವುದಂದರೆ ಹಳೆ ಒಡಂಬಡಿಕೆ ವಿಮೋಚನಾ ಕಾಂಡದಲ್ಲಿ ದೇವರು 3ನೇ ಅಧ್ಯಾಯದಲ್ಲಿ ಒಬ್ಬ ಮನುಷ್ಯನನ್ನು ಆಯ್ಕೆ ಮಾಡಿಕೊಳ್ತಾನೆ. ಅವನನ್ನು ದೇವರು ಮೊದಲೇ ನಿಗದಿ ಮಾಡಿ ಮೋಶೆಯನ್ನು ಇಸ್ರಾಯೇಲರಿಗೆ ರಕ್ಷಕನನ್ನಾಗಿಯೂ ವಿಮೋಚಕನನ್ನಾಗಿಯೂ, ನಂತರದಲ್ಲಿ ಹಳೆ ಒಡಂಬಡಿಕೆ ಮಧ್ಯಸ್ಥಗಾರನನ್ನಾಗಿಯೂ, ಪ್ರವಾದಿಯನ್ನಾಗಿಯೂ, ಪರೋಹನ ಎದುರು ದೇವರನ್ನಾಗಿಯೂ ಹೀಗೆಲ್ಲ ಆತನನ್ನು ನೇಮಿಸಿಕೊಳ್ತಾನೆ. ಆತನ ಮೂಲಕ ಮಹಾ ಅದ್ಭುತಗಳು, ಮಹಾಪ್ರತಾಪಗಳು ನಡೀತದೆ. ಈಗ ಆತನನ್ನು ದೇವರು ಈಗ ನೀನು ಐಗುಪ್ತದೊಳಗೆ ಹೋಗಿ ನನ್ನ ಜನರನ್ನು ಅಂದರೆ ಇಸ್ರಾಯೇಲರನ್ನು ಬಿಡಿಸ್ಕೊಂಡು ಬಾ ಅಂತ ಹೇಳ್ತಾನೆ. ಜೊತೆಗೆ ಹೇಳ್ತಾನೆ ನಾನು ಅದಕ್ಕಾಗಿ ಇಳಿದು ಬಂದಿದ್ದೆ, ನೀನು ಬಾ ಅಂತ ಕರೀತಾನೆ. ಸರಿ, ಈಗ ಮೋಶೆ ದೇವರ ಅಪ್ಪಣೆ ಮೇರೆಗೆ ಐಗುಪ್ತ ದೇಶದೊಳಗೆ ಪ್ರವೇಶಿಸ್ತಾ ಹೇಗೆ ಒಬ್ಬನೇ. ನಂತರದಲ್ಲಿ ಅವನ ಜೊತೆಗಾರಾಗಿ ಆತನಿಗೆ ಜೊತೆಯಾಗಿ ಆರೋನನ್ನು ಕೊಡ್ತಾನೆ, ಇಲ್ಲ ಅಂತಲ್ಲ, ಆದರೂ ಪ್ರವೇಶಿಸುವಾಗ ಕರೆಯಲ್ಪಟ್ಟದ್ದು ಮೋಶೆ. ಅಲ್ಲಿಂದ ನಾವು 13-14 ಅಧ್ಯಾಯಕ್ಕೆ ಬರುವಾಗ 12, 13, 14 ಪಸ್ಕಪ ಆಚರಣೆ ಅದ ನಂತರ ಅದರಿಂದ ಉಂಟಾದ ಪರಿಣಾಮಗಳ ಅವುಗಳನ್ನ ಲೆಕ್ಕಿಸಿ ಗಮನಿಸಿ ಅಲ್ಲಿಂದ ಅವರು ಹೊರಗೆ ಬಂದ ಭಾಗವನ್ನು ಗಮನಿಸುವಾಗ ಒಳಗೆ ಹೋಗುವಾಗ ಒಬ್ಬ ಮೋಶೆ, ಆದರೆ ಐಗುಪ್ತ ದೇಶದಿಂದ ಹೊರಗೆ ಬರುವಾಗ ಸಮಸ್ತ ಇಸ್ರಾಯೇಲರು. ಹಾಗಾದ್ರೆ ನಮಗೆ ಇದು ಎಲ್ಲಿ ಅರ್ಥವಾಗ್ತದೆ? ಶಿಲುಬೆ ಮೇಲೆ ಹೋದದ್ದನ್ನು ನೋಡುವಾಗ ಆತನ ಮಗನಾದ ಯೇಸು ಒಬ್ಬನು ಶಿಲುಬೆ ಮೇಲೆ ಹೋಗ್ತಾನೆ. ಯಾರಿಗಾಗಿ? ನಮ್ಮೆಲ್ಲರಿಗಾಗಿ. ಆದರೆ ಆತನ ಪುನರುತ್ಥಾನದಲ್ಲಿ ದೇವರು ನಮ್ಮೆಲ್ಲರನ್ನ ಸಂಪಾದಿಸಿಕೊಂಡವನಾಗಿ ನಾವಿನ್ನೂ ಹುಟ್ಟದೇ ಇದ್ರೂ ಜಗದುತ್ಪತ್ತಿಗೆ ಮೊದಲೇ ತನ್ನ ಭವಿಷ್ಯ ಜ್ಞಾನಾನುಸಾರವಾಗಿ ತಮ್ಮನ್ನು ಮೊದಲೇ ನಿಗದಿಪಡಿಸಿಕೊಂಡು ಆರಿಸಿಕೊಂಡ ದೇವರು ಆತನ ಪುನರುತ್ಥಾನದಲ್ಲಿ ನಮ್ಮೆಲ್ಲರನ್ನ ಆತನ ಈಗಾಗಲೇ ಎಬ್ಬಿಸಿಯಾಗಿದೆ. ಹಾಗಾಗಿ ಈ ಪ್ರಕಟಣೆಯನ್ನು ಆತನು ಸ್ಪಷ್ಟವಾಗಿ ಬರೀತಾನೆ. ಏನಂತೆ? ಪ್ರೀತಿನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ನಾವಿನ್ನೂ ಹುಟ್ಟಲೇ ಇಲ್ಲ, ಯಾವ ಪಾಪ ಮಾಡಲಿಲ್ಲ, ಯಾವ ಅಪರಾಧ ಮಾಡಲಿಲ್ಲ, ನಾವು ಪಾಪ ಅಪರಾಧಗಳಿಂದ ಸತ್ತಿದ್ದೂ ಇಲ್ಲ, ಇದೆಲ್ಲ ನಾವು ಹೇಳ್ತಾ ಬರ್ಬೋದು. ಆದರೆ ನಾವೆಂಥವರಾಗಿದ್ದು ಎಂಥವರಾಗಲಿಕ್ಕಿದ್ದೇವೆ ಇದನ್ನು ಮೊದಲ ಅರಿತ ದೇವರು ನಮ್ಮನ್ನು ತನ್ನ ಮಗನ ಸಂಗಡ ಎಬ್ಬಿಸೇ ಬಿಟ್ಟ. ಇದು ದೇವರು ತನ್ನ ಕರುಣಾನಿಧಿಯಾಗಿರುವ ದೇವರು ತನ್ನ ಮಹಾಪ್ರೀತಿಯಿಂದ ನಮಗೆ ತೋರಿಸಿದಂಥ ಮಹಾಲಾಭ. ಈ ವಾಕ್ಯದ ಪ್ರಕಾರ ನಾವು ಮರಣ ಪಾತ್ರರಲ್ಲ, ಮರಣಕ್ಕೆ ಸಂಬಂಧಪಟ್ಟವರಲ್ಲ, ದೇವರ ಜೀವಕ್ಕೆ, ದೇವರ ನಿತ್ಯ ಜೀವಕ್ಕೆ ಸಂಬಂಧಪಟ್ಟವರು. ಇದೊಂದು ಶ್ರೇಷ್ಠವಾದ ವಿಷಯ. ನಾವಿಲ್ಲಿ ಕಂಡದ್ದು ಒಂದು ಶ್ರೇಷ್ಠವಾದ ವಿಷಯ. ಈಗಿನ್ನೂ ನಾವು ಆ ವಾಯುಮಂಡಲದ ಅಧಿಕಾರ ನಡೆಸುವಂಥ ಅಧಿಪತಿಗಳು ಅಥವಾ ದುರಾತ್ಮಗಳು ಆತ್ಮಗಳಿಗೆ ವಿಧೇಯರಾಗಿ ನಡೆಯುವವರಲ್ಲ, ಕ್ರಿಸ್ತನೊಂದಿಗೆ ನೀತಿಯಲ್ಲಿ ಎಬ್ಬಿಸಲ್ಪಟ್ಟ ಮೇಲೆ ದೇವರ ನೀತಿಯಲ್ಲಿ ನಡೆಯತಕ್ಕವರು. ಇದಕ್ಕಾಗಿ ನಾವು ಕರೆಯಲ್ಪಟ್ಟವರು. ಇದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ, ಪ್ರಾರ್ಥನೆ ಮಾಡೋಣ. ದೇವರೇ, ಕರುಣಾನಿಧಿಯಾಗಿರುವ ದೇವರೇ, ನಿನ್ನ ಮೇಲೆ ಮಹಾಪ್ರೀತಿಯನ್ನಿಟ್ಟು ಕ್ರಿಸ್ತನೊಂದಿಗೆ ನಮ್ಮನ್ನು ಬದುಕಿಸಿದಿ. ಅಪರಾಧ ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನಲ್ಲಿ ಬದುಕಿಸಿದ ದೇವರೇ, ಹಿಂದಿನ ಕಾಲದಲ್ಲಿ ನಾವು ಅಪರಾಧ ಪಾಪಗಳನ್ನ ಮಾಡುವರಾಗಿದ್ದು ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವಂಥ ಅಧಿಪತಿಗೆ, ಅಂದರೆ ಅಂಧಕಾರದ ಆತ್ಮಗಳಿಗೆ, ನಮ್ಮನ್ನು ನಂಬಲೊಲ್ಲದವರನ್ನ ಅವಿಧೇಯತೆಗೆ ಪ್ರೇರೇಪಿಸುವ ಆತ್ಮಗಳಿಗೆ ನಾವು ನಡ್ಕೊಂಡು ಅಲ್ಲ, ನಮ್ಮನ್ನು ಮನ್ನಿಸಿ, ನಮ್ಮನ್ನು ಕನಿಕರಿಸಿ, ನಿನ್ನ ಕೋಪಕ್ಕೆ ಗುರಿಯಾಗಿದ್ದ ನಮ್ಮನ್ನು ಕ್ರಿಸ್ತನಲ್ಲಿ ಕನಿಕರಿಸಿ ನಿನ್ನ ಮಹಾಕರುಣಾನುಸಾರವಾಗಿ ಬದುಕಿಸಿದ ದೇವರೇ, ನಿನಗೆ ನಾವು ಎಷ್ಟು ಸ್ತೋತ್ರ ಹೇಳಿದರೂ ಸಾಕಾಗುವುದಿಲ್ಲಪ್ಪ. ಕರ್ತನೇ, ಈಗ ನಾವು ಯೇಸು ಕ್ರಿಸ್ತನ ಪುನರುತ್ಥಾನದಲ್ಲಿ ನಂಬಿಕೆಟ್ಟವರಾಗಿ, ಅದರಿಂದ ನಾವು ನಿನ್ನ ನೀತಿಯನ್ನು, ನಿನ್ನ ಜೀವವನ್ನು, ನಿತ್ಯ ಜೀವನ ಪಡ್ಕೊಂಡವರಾಗಿ, ನಿನ್ನನ್ನು ಸೇವಿಸಲು ಸತ್ಕ್ರಿಯೆಗಳನ್ನ ಮಾಡುವುದಕ್ಕಾಗಿ ನಿನ್ನಿಂದ ಆರಿಸಲ್ಪಟ್ಟವರಾಗಿ ನಮ್ಮನ್ನು ಮಾಡಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಇಂಥ ಮಹಾದಯಗಾಗಿ ಸ್ತೋತ್ರ ಹೇಳ್ತಾ, ಕರ್ತನೇ, ಈ ಪ್ರಿಯರಲ್ಲಿ ಈ ದಿನ ಈ ವಾಕ್ಯ ಕೇಳುವ ಯಾರಲ್ಲಿ ಯಾವ ಅಸ್ವಸ್ಥತೆ ಇದೆಯೋ ನಿನ್ನ ಪುನರುತ್ಥಾನದ ಶಕ್ತಿಯ ನಿಮಿತ್ತ ಅವರು ಗುಣ ಹೊಂದಲಿ ಸ್ವಾಮಿ. ನೀನು ಸತ್ತರೊಳಗಿಂದ ಎಬ್ಬಿಸಿದಂಥ ನಜರೇತನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇವರು ಗುಣ ಹೊಂದಲಿ, ಬಿಡುಗಡೆ ಆಗಲಿ. ಇವರ ಮೇಲೆ, ಇವರ ಕುಟುಂಬದ ಮೇಲೆ, ಇವರ ಕುಟುಂಬದ ಪ್ರಿಯರ ಮೇಲೆಯೂ ವೈರ್ಯ ಯಾವ ದುಷ್ಟಾಸ್ತಗಳಿದೆಯೋ ಎಲ್ಲವೂ ತೆಗೆದು ಹಾಕಲ್ಪಡಲಿ. ನಿನ್ನ ಮಕ್ಕಳು ವಿಮೋಚಿತರಾಗಿ ಹರ್ಷದಿಂದ ನಿನ್ನಲ್ಲಿ ಸಂಭ್ರಮಿಸಲಿ, ನಿನಗೆ ಸ್ತೋತ್ರ ಸಲ್ಲಿಸಲಿ, ನಿನಗೆ ಮಹಿಮೆ ಆಗಲಿ. ಹೀಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.